ಯಾದಗಿರಿ ಜಿಲ್ಲೆಯಲ್ಲಿ ಶುದ್ಧ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ನೀರು ಸಿಗ್ತಾ ಇಲ್ಲ ಯಾದಗಿರಿ ಜಿಲ್ಲೆಯಲ್ಲಿ. ಯಾದಗಿರಿಯನ್ನು ಯಾಕೆ ಜಿಲ್ಲೆ ಮಾಡಿದಾರಂತ ಇದುವರೆಗೂ ಅರ್ಥ ಆಗ್ತಾ ಇಲ್ಲ ಬಿಡಿ. ಅಷ್ಟು ಅವ್ಯವಸ್ಥೆ ಇದೆ ಇಡೀ ಜಿಲ್ಲೆಯಾದ್ಯಂತ ಅವ್ಯವಸ್ಥೆ ಇದೆ. ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ನೀರಿಗಾಗಿ ಪರದಾಟ ನಡೀತಾ ಇದೆ. 400 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ನೀರಿನ ದಾಹ ಮಾತ್ರ ನೀಗ್ತಾ ಇಲ್ಲ. ಇನ್ನೂ ಪೂರ್ಣಗೊಂಡಿಲ್ಲ ಜಲ ಜೀವನ್ ಮಿಷನ್ ಯೋಜನೆ. ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಯೋಜನೆಗೆ ಬೇಕು ಕೇಂದ್ರ ಮತ್ತು ರಾಜ್ಯದ ಹಣಕಾಸಿನ ನೆರವು. ಗ್ರಾಮೀಣ ಭಾಗದ ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವಂತ ಯೋಜನೆ. ನಿಗದಿತ ಅವಧಿಯ ಒಳಗಡೆ ಕಾಮಗಾರಿ ಮುಗಿಸದ ಗುತ್ತಿಗೆದಾರರು, ವಿಳಂಬ ಮಾಡಿದ ಗುತ್ತಿಗೆದಾರರಿಗೆ ದಂಡಾಸ್ತ್ರದ ಶಾಕ್ ಅನ್ನು ನೀಡಲಾಗಿದೆ. 15ಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ 23 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಶುದ್ಧ ನೀರಿಗಾಗಿ ಹಾಹಾಕಾರ ಶುರುವಾಗಿರೋದ್ರಿಂದ ಜನ ಏನಪ್ಪ ಇದು ಕತೆ ಅಂತ ಹೇಳಿ ನೋಡಿಲಿ ಕೈಯಲ್ಲಿ ಕೊಡಗಳನ್ನು ಹಿಡ್ಕೊಂಡು ಬಿಂದಿಗೆಗಳನ್ನು ಹಿಡ್ಕೊಂಡು ಪಾಪ ಬೇರೆ ಬೇರೆ ಕಡೆಗೆ ನೀರು ತರೋದಕ್ಕೆ ಹೊರಟಿರೋದು. 400 ಕೋಟಿ ಖರ್ಚು ಮಾಡಿದ್ರು ಏನೂ ಯೂಸ್ ಇಲ್ಲ, ನೋ ಯೂಸ್. ನೀರೇ ಬರ್ತಾ ಇಲ್ಲ ಅಲ್ಲಿ. 400 ಕೋಟಿ ರೂಪಾಯಿ ಖರ್ಚು ಮಾಡಿದಾರಂತೆ. ಅಂದರೆ ಗುತ್ತಿಗೆದಾರರು ಖರ್ಚು ಮಾಡಿದ್ರು ಎಲ್ಲ ತಮ್ಮ ಜೇಬಿಗೆ ಹಾಕ್ಕೊಂಡ್ರು, ತಮ್ಮ ಬಾಯಿಗೆ ಹಾಕ್ಕೊಂಡ್ರು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ನೀರು ಸಿಗ್ತಾ ಇಲ್ಲ ಅಂದರೆ ಏನರ್ಥ? ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಒಂದು ಜಿಲ್ಲೆಯಲ್ಲಿ. 400 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ನೀರಿನ ದಾಹ ನೀಗ್ತಾ ಇಲ್ಲ ಅಂದರೆ ಇನ್ನು ಎಷ್ಟು ಖರ್ಚು ಮಾಡೋದಕ್ಕಾಗಿದೆ ಸ್ವಾಮಿ? ಟೋಟಲ್ ನಮ್ಮಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಟೋಟಲ್ 692 ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳು ತೊಗೊಂಡಿದ್ದೀವಿ ರೀ. ಅದರಲ್ಲಿ 504 ಕಾಮಗಾರಿಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಆಮೇಲೆ 283 ಕಾಮಗಾರಿಗಳು ಗ್ರಾಮ ಪಂಚಾಯತಿಗೂ ಈಗ ಹಸ್ತಾಂತರ ಮಾಡಿದ್ದಾರೆ. ಹಸ್ತಾಂತರ ಆದಮೇಲೆ ಗ್ರಾಮ ಪಂಚಾಯತಿಯಿಂದ ಅದು ಮೇಂಟೆನೆನ್ಸ್ ಬರುತ್ತೆ. ನಮ್ಮ ಇಲಾಖೆಯಿಂದ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿರ್ತಾರೆ. ಉಳ್ಕಿದ್ದ ಬ್ಯಾಲೆನ್ಸ್ 188 ವರ್ಕ್ ಅಂಡರ್ ವೇರಿಯಸ್ ಸ್ಟೇಜಸಲ್ಲಿದೆ. ಅದನ್ನು ಈಗ ನಾವು ಸ್ಟೆಪ್ ಬೈ ಸ್ಟೆಪ್ಪು ಅಲ್ಲೇನು ಲೋಕಲ್ ಇಶ್ಯೂಸ್ ಆಗಿರ್ಬೋದು, ಸೋರ್ಸ್ ಸಮಸ್ಯೆಗಳಾಗಿರ್ಬೋದು, ಆಮೇಲೆ ಗುತ್ತಿಗೆದಾರರಿಂದ ವಿಳಂಬ ಆದಲ್ಲಿ ಗುತ್ತಿಗೆದಾರರಿಗೆ ನಾವು ಸ್ಟಾರ್ಟಿಂಗ್ ಈಗ ಪೆನಾಲ್ಟಿ ಹಾಕ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು 23.71 ಲ್ಯಾಕ್ಸ್ ಪೆನಾಲ್ಟಿನೂ ಹಾಕಿದ್ದೀವಿ ಈಗ ಗುತ್ತಿಗೆದಾರರಿಗೆ. ಇದು ಪ್ರಾಥಮಿಕ ಹಂತ ಅಷ್ಟೇ. ಇನ್ನು ಮುಂದಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ. 400 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ನೀರು ಬರ್ತಾ ಇಲ್ಲ ಅಂತ ಅಂದರೆ ಅದು ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲಪ್ಪ. ರಾಮ್, ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಜಲಜೀವನ್ ಮಿಷನ್ ಯೋಜನೆ. ಇದು 2024ರ ಅವಧಿಯಲ್ಲಿ ಈ ಕಾಮಗಾರಿ ಬಹುತೇಕವಾಗಿ ಏನು ಜಲಜೀವನ್ ಮಿಷನ್ ಅಡಿ ಪ್ರತಿ ಮನೆಗೂ ರಾಜ್ಯದ ಪ್ರತಿ ಹಳ್ಳಿಯ ಜನರ ಮನೆಗೆ ನಲ್ಲಿ ಪೂರೈಕೆ ಮಾಡಿ ಅಲ್ಲಿನ ಗ್ರಾಮೀಣ ಭಾಗದ ಜನರಿಗೆ ನೀರು ಪೂರೈಕೆ ಮಾಡುವಂತ ಒಂದು ಉತ್ತಮವಾದಂತ ಯೋಜನೆ. ಆದ್ರೆ ಇಂಥ ಕೇಂದ್ರ ಸರ್ಕಾರದ ಇಂಥ ಮಹತ್ವಾಕಾಂಕ್ಷಿ ಯೋಜನೆಯು ಎಲ್ಲೋ ಒಂದ್ ಕಡೆ ಹಳ್ಳ ಹಿಡಿಯುತ್ತೆ ಎಂಬುದ್ರ ಬಗ್ಗೆ ಸಾಕಷ್ಟು ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಈಗಲೇ 2021ರಿಂದ ಇಲ್ಲಿವರೆಗೆ ಗ್ರಾಮೀಣ ಮತ್ತು ಕುಡಿಯುವ ನೀರು ಸರಬರಾಜು ಇಲಾಖೆಯಿಂದ ಸುಮಾರು 692 ಕಾಮಗಾರಿ ಕೈಗೊಳ್ಳಲಾಗಿತ್ತು. ಅದರಲ್ಲಿ 504 ಕಾಮಗಾರಿ ಪೂರ್ಣಗೊಂಡಿದ್ದಾವೆ. ಆದರೆ ಇನ್ನು 188 ಕಾಮಗಾರಿಗಳು ಕೂಡ ಏನಂತಂದ್ರೆ ಡಿಸೆಂಬರ್ 2024ರಂದು ಈ ಕಾಮಗಾರಿ ಬಹುತೇಕ ಕಾಮಗಾರಿ ಪೂರ್ಣಗೊಳಿಸಬೇಕಾಯ್ತು. ಆದರೆ ಕಾಮಗಾರಿಗಳು ಇಲ್ಲಿವರೆಗೂ ಪೂರ್ಣಗೊಂಡಿಲ್ಲ. ಸುಮಾರು 400 ಕೋಟಿ ರೂಪಾಯಿ ಈಗಲೇ ಗುತ್ತಿಗೆದಾರಿ ಕೂಡ ಸರ್ಕಾರ ಹಣ ಕೂಡ ಪಾವತಿ ಮಾಡಿದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಇನ್ನು ನೀರು ಪೂರೈಕೆ ಮಾಡುವಂತ ಕೆಲಸ ಆಗಿಲ್ಲ. ಸುಮಾರು ಈಗಲೇ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈಗಲೇ ಗುತ್ತಿಗೆದಾರಿ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದರೆ ಗ್ರಾಮೀಣ ಮತ್ತು ಕುಡಿಯುವ ನೀರು ನೈರ್ಮಲ್ಯ ವಿಭಾಗದ ಇಲಾಖೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ. ವಿಳಂಬ ಮಾಡಿದಂತ ಗುತ್ತಿಗೆದಾರರಿಗೆ ಸುಮಾರು 23 ಲಕ್ಷ ರೂಪಾಯಿ ದಂಡ ಹಾಕುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಈ ಕಾಮಗಾರಿ ಗ್ರಾಮೀಣ ಭಾಗದಲ್ಲಿ ಈಗಲೇ ಮಳೆಗಾಲ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಏನಂತಂದ್ರೆ ಕಲುಷಿತ ನೀರು ಕೂಡ ಪೂರೈಕೆ ಆಗ್ತದೆ. ಈ ಯೋಜನೆ ಸಂಪೂರ್ಣವಾಗಿ ಆದಷ್ಟು ಬೇಗ ಮುಗಿದರೆ ಗ್ರಾಮೀಣ ಭಾಗದ ಜನರಿಗೆ ಒಂದು ಶುದ್ಧ ಕುಡಿಯುವ ನೀರು ಕೂಡ ಲಭ್ಯವಾಗಲಿದೆ. ರಾಮ್, ಓಕೆ. ಈಗ ನಾಗಪ್ಪ, ಈಗ ಒಂದಿಷ್ಟು ಗುತ್ತಿಗೆದಾರರು ಇಲ್ಲಿ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದರ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಜೊತೆಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅವರ ವಿರುದ್ಧ ಏನು ಕ್ರಮ ಆಗುತ್ತೆ ಹಾಗಾದ್ರೆ?
ರಾಮ್, ಈಗಲೇ ಪ್ರಾರಂಭಿಕ ಹಂತದಲ್ಲಿ ಗ್ರಾಮೀಣ ಮತ್ತು ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಆರಂಭದಲ್ಲಿ ಸುಮಾರು ಯಾದಗಿರಿ ಜಿಲ್ಲೆಯ ಕಾಮಗಾರಿ ವಿಳಂಬ ಮಾಡ್ತಾ ಇರುವಂತ ಗುತ್ತಿಗೆದಾರರು ಸುಮಾರು 15ಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ ದಂಡ ಹಾಕುವ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಕಷ್ಟು ವರ್ಕ್ ಪೆಂಡಿಂಗ್ ಇದ್ದಾವೆ. ಅವರ ಗುತ್ತಿಗೆದಾರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ರಾಮ್, ಓಕೆ ಥ್ಯಾಂಕ್ ಯು ನಾಗಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದರ ಬಗ್ಗೆ ಸ್ಥಳೀಯರು ಉಮೇಶ್ ಮುದ್ನಾಳ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಏನು ನಿಮ್ಮ ಪ್ರಕಾರ ಅಂದರೆ ಏನಾಯಿತು ಅಲ್ಲಿ? ಯಾಕೆಂತಂದರೆ ಈಗ 400 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ ಒಂದು ಯೋಜನೆಗೆ. ಅಲ್ಲಿ ನೀರೇ ಬರ್ತಾ ಇಲ್ಲ ಅಂತ ಅಂದರೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಯಾರೂ ಪ್ರಶ್ನೆ ಮಾಡಿಲ್ವಾ ಸರ್? ಸಾಕಷ್ಟು ಅದ್ರ ಬಗ್ಗೆ ನಾವು ಹೋರಾಟ ಮಾಡಿವಿ ಸರ್. ಈಗ ನಿಮ್ಮ ಹತ್ರ ಸುದ್ದಿ ಬಂದ ನಿಮ್ಲಿಂದ ಬಡವ್ರು ಅನುಕೂಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತ 400 ಕೋಟಿ ಅಲ್ಲ ಸರ್, ಇದಕ್ಕಿಂತ ಹೆಚ್ಚಿಗೆ ಆಗ್ಯದ ಬೇರೆ ಬೇರೆ ಇರಲಿ. ಸುಮಾರು 400 ಕೋಟಿ ಖರ್ಚಾದ್ರೂ ಕೂಡ ನೀರಿನ ವ್ಯವಸ್ಥೆ ಆಗಿಲ್ಲ ಅಲ್ಲಿ. ಜಲಜೀವನ ಮಿಷನ್ ಯೋಜನೆ ಏನಂದ್ರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹರ್ ಘರ್ ಪಾಣಿ ಅಂತಕ್ಕಂಥದ್ದು ಮೋದಿ ಅವರು ಇತ್ತು ಅವ್ರ ಕನಸು. ಇಲ್ಲಿ ಏನಾಗಿದೆ ಅದು ಟೆಂಡರ್ ಹಾಕಿ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಹಿಂಗ್ರಿ. ಈಗ ನನಗ್ ಟೆಂಡರ್ ಆಯ್ತು ಅಂದ್ರೆ ನಾನು ಆ ಊರಾಗ ಇರ್ತಕ್ಕಂಥ 4 ಮಂದಿ ಕೊಟ್ಟು ಬಿಡೋದು. ಎಲ್ಲರೂ ಕಲ್ತ್ ಕೇಸ್ ಏನದ ಹಳ್ಳ ಹಿಡಿಸ್ತಕ್ಕಂಥ ಕೆಲಸ ಮಾಡಿರ್ತಾರ ಅದನ್ನ. ಹಳ್ಳ ಹಿಡಿಸಿ ಯೋಜನೆ ಅವು ಪೈಪ್ ಲೈನ್ ಆಗ್ಲಿ, ಯಾವ ಟ್ಯಾಪ್ ಆಗ್ಲಿ, ಯಾವ ಇನ್ನ ಚಾಲವೇ ಆಗಿದ್ರೆ ಅವು ಜೀವತ್ತಿಲ್ಲ, ಎಲ್ಲ ಸುತ್ತೋಗ್ಯವ್ರು ಸರ್. ಹೌದು. ಮೊನ್ನೆ ಏನಂದ್ರೆ ಸರ್ಕಾರ ಎಚ್ಚೆತ್ಕೊಂಡು ಜಿಲ್ಲೆಯಲ್ಲಿ 21-22 ಸಾಲಿನಲ್ಲಿ ಕೈಗೊಂಡಿರ್ತಕ್ಕಂಥ ಯೋಜನೆ ಸರ್ 24 ಸಾಲಿನಲ್ಲಿ ಮುಗಿಬೇಕು ಸರ್ ಅದು. ಹೌದು. ಯಾದಗಿರಿ ಜಿಲ್ಲೆಯಲ್ಲಿ 692 ಕಾಮಗಾರಿಗಳು ಆರಂಭವಾಗಿದೆ. ಇಲ್ಲಿವರೆಗೆ 504 ಆಗ್ಯಾವ ಸರ್ ಕಾಮಗಾರಿ. ಅದರಲ್ಲಿ ಕೂಡ ಸರಿಯಾಗಿ ಕೆಲಸ ಆಗಿಲ್ಲ ಸರ್. ಇನ್ನ 200 ಚಿಲ್ಲರಕ್ಕಿಂತ ಹೆಚ್ಚಿಗೆ ಕಾಮಗಾರಿಗಳು ಪಂಚಾಯತ್ ರಾಜಿಗೆ ಹಸ್ತಾಂತರ ಮಾಡಲಾಗಿದೆ. 188 ಕಾಮಗಾರಿಗಳು ಪೂರ್ಣಗೊಂಡು ಕಾಮಗಾರಿಗಳು ಇವತ್ತೇನದ 692 ಕಾಮಗಾರಿಗಳು ಈಗಾಗಲೇ 557 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ 400 ಕೋಟಿ ರೂಪಾಯಿ ಪಾವತಿ ಆಗಿದೆ ಸರ್. ಈಗ 400 ಕೋಟಿ ಹಣ ಖರ್ಚಾದ್ರೂ ಕೂಡ ಇನ್ನುವರೆಗೆ ಏನದ ಸಂಬಂಧಪಟ್ಟರು ಇಲ್ಲಿ ಇರ್ತಕ್ಕಂಥ ವಾಟರ್ ಸಪ್ಲೈ ಇದ್ರು ಆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗಳು ಅವ್ರ ದಿವ್ಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ಏನಂದ ಕಟ್ಟಿರ್ತಕ್ಕಂಥ ತೆರಿಗೆ ಸಿಗಬೇಕಾದ ಸವಲತ್ತು ಸಿಗದೆ ಇವತ್ತ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮೊದಲು ಏನ್ ಪೈಪ್ ಲೈನ್ ಇತ್ತಲ್ಲ ಸರ್, ಅದು ಇನ್ನ ಚಲೋ ಇತ್ರಿ. ಹಳೆ ಪೈಪ್ ಲೈನ್ ಏನಿತ್ತು ಇದು ಆಗೋದಕ್ಕಿಂತ ಮೊದಲೇ ಅದು ಚಂದ ಇತ್ತು. ಆದ್ರೆ ಇದು ಮಾಡಿ ಕೇಸಿ ನಡ್ಬರ್ಕಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿರ್ತ ರಸ್ತೆಗಳೆಲ್ಲ ಅದನ್ನ ಪೈಪ್ ಲೈನ್ ಮಾಡಿ ಎಕ್ಚುಲಿ ಮತ್ತೆ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಬೇಕು ಸರ್. ಅದು ಮಾಡ್ಲಕ್ಕೆ ಹೋಗಿಲ್ಲ ಇವ್ರು. ಎಲ್ಲದಲ್ಲೇ ಯಾಚಿಗಂದು ಇವ್ರು ಹಾಕಿಸಿ ಸಣ್ಣ ಕಳ್ಳ ದೊಡ್ಡ ಕಳ್ಳ ನಡುವಿನ ಕಳ್ಳ ಅಂತೇಳಿ ಅವ್ರೆಲ್ಲರೂ ಕಲ್ತು ಏನ ಹಂಚಿಗೆ ತಿಂದ ಕೇಸಿ ಇವತ್ತು ಹೋಗ್ಯಾರ. ಮೊನ್ನೆ ಏನಾದಂದ್ರೆ ಒಂದು ಸರ್ಕಾರ ಮತ್ತು ಜಿಲ್ಲಾಡಳಿತ ಕೆಲವು ಕಾಂಟ್ರಾಕ್ಟ್ಗಳು 23 ಲಕ್ಷದ್ದು ದಂಡ ಹಾಕಿರ್ತಾರ. ದಂಡ ಹಾಕಿದ ತಕ್ಷಣ ಏನ್ ಬಂತಲ್ಲೇ ಓಡಾಡಿಕೆ ಕೆಲಸ ಮಾಡ್ಲಕ್ ಓಡಾಡ್ಲಕತ್ತಾರ ಸರ್. ಇದು ಬರೀ ದಂಡ ಸುಮ್ನೆ ತೋರಿಕೆಗೆ ಓಡಾಡ್ತಿದಾರ. ಅವ್ರ ಮ್ಯಾಗ ಬರೀ ದಂಡ ಹಾಕಿರಲ್ಲ, ಅವ್ರ ಮ್ಯಾಗ ಕಠಿಣ ಕ್ರಮ ಆಗ್ಬೇಕು. ಮತ್ತೆ ಕಾಂಟ್ರಾಕ್ಟರ್ ನ ಲೈಸೆನ್ಸ್ ಅನ್ನ ಕಪ್ಪು ಪಟ್ಟಿಗೆ ಸೇರ್ಸ್ಬೇಕು. ಮತ್ತೆ ದುರುಪಯೋಗದ ಹಣ ಅಂದ್ರ ಸರ್ಕಾರಕ್ಕೆ ಮತ್ತೆ ವಾಪಸ್ ಮುಗಿಲ್ಲ, ಪೂರ ಕಾಮಗಾರಿ ಆಗಿ ಅವ್ರ ಮ್ಯಾಗ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. ನಿಮ್ಲಿಂತ ನಮ್ ಜಿಲ್ಲೆ ಜನರಿಗೆ ನ್ಯಾಯ ಸಿಗಲ್ಲ ಅಂತಕ್ಕಂಥದ್ದು ನನ್ನ ಮನವಿ ಸರ್.